ನೋಡಿ, ಈಗಾಗಲೇ ಕೋಲಾರ ಕ್ಷೇತ್ರದ ಶಾಸಕರ ಅಂತ ಕೊತ್ತೂರು ಮಂಜುನಾಥ್ ಅವರು ಹೇಳಿದಾಗೆ ಎರಡೂ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ಸರು ನಾವೆಲ್ಲ ಕೂಡಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ಸುಧಾಕರ್ ಅವರು, ನಜೀರ್ ಅಹಮದ್ ಅವರು ಮತ್ತು ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ಸರು ಮಾನ್ಯ ಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರಮೇಶ್ ಕುಮಾರ್ ಅವರಿಗೆ ಹಿರಿಯರಿದ್ದಾರೆ, ಅವರ ಅನುಭವ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅಗತ್ಯ ಇದೆ, ಜಿಲ್ಲೆಯಲ್ಲಿ ಅವರ ಸೋಲಿನಿಂದ ಬಹಳಷ್ಟು ನಷ್ಟ ಆಗಿದೆ, ಹಂಗಾಗಿ ಅವರಿಗೆ ವಿಧಾನ ಪರಿಷತ್ಸರನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದೀವಿ. ನೀವು ಕೇಳಿದಾಗೆ ಕೆ.ಎಚ್. ಮುನಿಯಪ್ಪನವರ ಬಣದವರು ಕೆಲವರು ಶ್ರೀನಿವಾಸ್ ಗೌಡ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರಿ ಶಾಸಕರನ್ನ. ಶ್ರೀನಿವಾಸ್ ಗೌಡ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡೋದಕ್ಕೆ ನಮ್ದು ಯಾರ್ದು ವಿರೋಧ ಇಲ್ಲ. ಅವರು ಕೂಡ ಅವರಷ್ಟೇ ಹಿರಿಯರಿದ್ದಾರೆ, ರಮೇಶ್ ಕುಮಾರ್ ಸಾಹೇಬ್ರಷ್ಟೇ ಹಿರಿಯರಿದ್ದಾರೆ. ಅದನ್ನು ಕೂಡ ಪಕ್ಷ ತೀರ್ಮಾನ ತೆಗೆದುಕೊಂಡು, ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಮಾಡಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಆದರೆ ಶ್ರೀನಿವಾಸ್ ಗೌಡರು 2018ರ ಚುನಾವಣೆಯಲ್ಲಿ ಜನತಾದಳದಲ್ಲಿದ್ದರು. ಆವತ್ತು ರಮೇಶ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ಮಾನ್ಯ ಸಿದ್ದರಾಮಣ್ಣವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು. ಇವರೆಲ್ಲ ಕೂಡ ಸೇರಿ ವರ್ತೂರ್ ಪ್ರಕಾಶ್ ಅವರನ್ನ ಸೋಲಿಸಬೇಕಾದ್ರೆ ಈ ಸಂದರ್ಭಕ್ಕೆ ಸೂಕ್ತವಾದಂಥ ಅಭ್ಯರ್ಥಿ ರಮೇಶ್ ಕುಮಾರ್ ಅವರು ಎಲ್ಲರೂ ಸೇರಿ ಶ್ರೀನಿವಾಸ್ ಗೌಡ್ರು ಅಂತೇಳಿ ಜನತಾದಳದಲ್ಲಿ ಇದ್ದಂಥವರನ್ನ ಕಾಂಗ್ರೆಸ್ಗೆ ಕರ್ಕೊಂಡೋಗಿ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರೆಲ್ಲ ಮೀಟ್ ಮಾಡಿಸಿ ಬಹುತೇಕ ಅವರು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗ್ತಕ್ಕಂಥದ್ದು ಅಂತಿಮ ಆಗಿತ್ತು. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಗೌಡ್ರ ಕಾಂಗ್ರೆಸ್ ಸೇರ್ಪಡೆಯನ್ನ, ಶ್ರೀನಿವಾಸ್ ಗೌಡ್ರಿಗೆ ಟಿಕೆಟ್ ಕೊಡೋದನ್ನ ವಿರೋಧ ಮಾಡಿದಂಥವರು ಇವರೇನೆ. ಶ್ರೀನಿವಾಸ್ ಗೌಡ್ರಿಗೆ ಟಿಕೆಟ್ ಕೊಡಬಾರ್ದು, ಶ್ರೀನಿವಾಸ್ ಗೌಡ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ, ಶ್ರೀನಿವಾಸ್ ಗೌಡ್ರಿಂದ ಈ ಜಿಲ್ಲೆಗೆ ಏನೂ ಆಗಲಿಲ್ಲ, ಅವರನ್ನ ಟಿಕೆಟ್ ಕೊಡೋದನ್ನ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೆ ಶ್ರೀನಿವಾಸ್ ಗೌಡ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಇವರು ಯಾರಿಗೆ ಸಪೋರ್ಟ್ ಮಾಡಿದ್ರು ಅವರಿಗೆ ಟಿಕೆಟ್ ಸಿಕ್ತು, ಜಮೀರ್ ಪಾಷಾರ್ ಅವರಿಗೆ. ಆವತ್ತು ಜನತಾದಳದಲ್ಲಿ ಒಕ್ಲೇರಿ ರಾಮು ಅವ್ರಿಗೆ ಸೀಟ್ ಕೊಟ್ಟಿದ್ರು. ಜನತಾದಳದಲ್ಲಿದ್ದಂಥ ಎಲ್ಲ ನಾಯಕರು ಮತ್ತೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರಿಂದ ರಾಮುಗೆ ಕೊಟ್ಟಂತ ಬಿ ಫಾರಂ ಅನ್ನು ವಾಪಸ್ ತಗೊಂಡು ಮತ್ತೆ ಶ್ರೀನಿವಾಸ್ ಗೌಡ್ರಿಗೆ ಕೊಟ್ಟರು, ಶ್ರೀನಿವಾಸ್ ಗೌಡ್ರಿಗೆ ಗೆದ್ರು. ಅವತ್ತು ಶ್ರೀನಿವಾಸ್ ಗೌಡ್ರಿಗೆ ವಿರೋಧ ಮಾಡಿದವರು ಇವತ್ತು ಶ್ರೀನಿವಾಸ್ ಗೌಡ್ರ ಪರ ಮಾತಾಡ್ತಾರೆ. ಇವ್ರಿಗೆಲ್ಲ ಶ್ರೀನಿವಾಸ್ ಗೌಡ್ರ ಪರ ಮಾತಾಡೋದಕ್ಕೆ ಏನಿದೆ? ಇವ್ರಿಗೆಲ್ಲ ನೈತಿಕತೆ ಏನಿಲ್ಲ. ನಾವೆಲ್ಲ ರಮೇಶ್ ಕುಮಾರ್ ಅವ್ರು ಕೇಳ್ತಾ ಇದ್ದೀವಿ, ಅದನ್ನ ತಪ್ಪಿಸ್ಬೇಕು. ಅದಕ್ಕೆ ಇನ್ನೊಂದು ತಂತ್ರ ಮಾಡ್ತಿರೋದು ಬಿಟ್ರೆ, ಇದು ಕುತಂತ್ರ ಬಿಟ್ರೆ ಬೇರೆ ಏನಿಲ್ಲ. ಶ್ರೀನಿವಾಸ್ ಗೌಡ್ರನ್ನ ಮಾರ್ಬೇಕಾದ್ರೆ ಮತ್ತೆ ಯಾಕೆ ಎರಡನೇ ಚಾಯ್ಸ್ ಕೇಳ್ತಾರೆ ಇವರು? ಶ್ರೀನಿವಾಸ್ ಗೌಡ್ರಿಗೆ ಕೊಡ್ಲಿಲ್ಲ ಅಂದ್ರೆ ನನಗೆ ಕೊಡಿ ಅಂತ ಕೇಳ್ತಾರೆ. ಒಂದೇ ಮಾತು ಹೇಳ್ಬೇಕು. ಇವತ್ತು ಹೇಳಿದ್ರು ಶಾಸಕರು, ಕಡಾಖಂಡಿತವಾಗಿ ಹೇಳಿದ್ರು, ನಾವು ರಮೇಶ್ ಕುಮಾರ್ಗೆ ಹೇಳಿದ್ದೀವಿ, ರಮೇಶ್ ಕುಮಾರ್ ಅವ್ರಿಗೆ ಮಾಡಬೇಕು ಅಂತ ಹೇಳಿದ್ವಿ. ಶ್ರೀನಿವಾಸ್ ಗೌಡ್ರಿಗೆ ಕೊಟ್ಟರೆ ವಿರೋಧ ಇಲ್ಲ, ಸ್ವಾಗತ ಮಾಡ್ತೀವಿ ಅಂದ್ರೆ ನಾವು ಎರಡನೇ ಹೆಸರು ಹೇಳಲಿಲ್ಲ. ಆದ್ರೆ ಇವರು ಶ್ರೀನಿವಾಸ್ ಗೌಡ್ರಿಗೆ ಮಾಡ್ಬೇಕಂತೆ, ಶ್ರೀನಿವಾಸ್ ಗೌಡ್ರಿಗೆ ಇಲ್ಲ ಅಂದ್ರೆ ನನಗೆ ಮಾಡ್ಬೇಕಂತೆ. ಇವೆಲ್ಲ ದ್ವಂದ್ವ, ಇವೆಲ್ಲ ಜನಗಳನ್ನ ಯಾಮಾರ್ಸೋ ಕೆಲಸ ಮುಗಿದಿದೆ. ಅಸೆಂಬ್ಲಿ ಆಯ್ತು, ಪಾರ್ಲಿಮೆಂಟ್ ಆಯ್ತು, MLC ಎಲೆಕ್ಷನ್ ಆಯ್ತು, ಎಲ್ಲ ಎಲೆಕ್ಷನ್ ಅಲ್ಲೂ ಇವ್ರು ಏನ್ ಮಾಡಿದ್ದಾರೆ, ಇವ್ರ ಯೋಗ್ಯತೆ ಅನ್ನೋದು ಗೊತ್ತಿದೆ ಈ ಜಿಲ್ಲೆ ಜನತೆಗೆ. ಇದಕ್ಕೆಲ್ಲ ತಕ್ಕ ಉತ್ತರ ಆದಷ್ಟು ಬೇಗ ಕೊಡ್ತೀವಿ. ಟೋಟಲಿ ಗೇಮ್ ಪ್ಲಾನ್, ಟೋಟಲ್ ಗೇಮ್ ಪ್ಲಾನ್, ಇದ್ರಲ್ಲಿ ಏನು ಇಲ್ಲ, ಟೋಟಲ್ ಗೇಮ್ ಪ್ಲಾನ್.